Morning students, I hope everyone are fine. Okay, so ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀರಿ. ಸೇಫ್ ಆಗಿ ಮನೆಯಲ್ಲೇ ಇರಿ, ಎಲ್ಲಿ ಹೊರಗಡೆ ಹೋಗಬೇಡ್ರಿ. ಓಕೆ, ಸೊ ಇಲ್ಲಿ ನಾವು ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ವಿ ಫಸ್ಟ್ ಡೇಟಿಂದ. ಓಕೆ, ಸೊ ನೀವು ಸ್ಟಡೀಸ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಮನೇಲೇ ಇರ್ತೀರಿ, ಸ್ಕೂಲ್ ಇಲ್ಲ ಅಂತ ಹೇಳಿ ಆ ಥರ ಎಲ್ಲ ಫೀಲ್ ಮಾಡ್ಕೋಬಾರ್ದು. ಓಕೆ, ಸೊ ಇಲ್ಲಿ ಸ್ಕೂಲಿಗೆ ಬರಬೇಕಂತೇನಿಲ್ಲ, ಮನೇಲೂ ಕೂತು ಕೂಡ ನೀವು ಕಲಿಬೋದು. ಫಸ್ಟ್ ಕ್ಲಾಸಲ್ಲಿ ನಾನು ರಿವಿಷನ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಫಾರ್ ದಿ ರಿವಿಷನ್ ಕ್ಲಾಸ್ ಫಾರ್ ದಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆಸ್ ವೆಲ್ ಆಸ್ ದಿ ಫೋರ್ತ್ ಸ್ಟ್ಯಾಂಡರ್ಡ್. First to fourth standard we are doing the revision class. In revision class what we discussing here? ರಿವಿಷನ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡ್ಬೋದು ಅಂದರೆ, ನೀವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಕಲ್ತಿರ್ತೀರಾ ಅಂದರೆ, ಇವಾಗ ನೀವು ಫೋರ್ತ್ ಇದ್ರಿ ಅಂತಂದರೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಏನು ಕಲ್ತಿರ್ತೀರಾ ಅಂತ ಹೇಳಿ ರಿವೈಸ್ ಮಾಡ್ಕೋಬೇಕು. ಅಂದರೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಏನೇನು ಕಲಿಸಿದ್ದಾರೆ ನಿಮ್ಮ ಕ್ಲಾಸಲ್ಲಿ ಅಂತ ಹೇಳಿ ನೆನಪಿಸ್ಕೋಬೇಕು ಅದೆಲ್ಲನೂ. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದವರು ಫಸ್ಟ್ ಸ್ಟ್ಯಾಂಡಲ್ಲಿ ಏನು ಕಲ್ತಿದ್ದಾರೆ ಅಂತ ಹೇಳಿ ರಿವೈಸ್ ಮಾಡ್ಕೋಬೇಕು. ಥರ್ಡ್ ಸ್ಟ್ಯಾಂಡಲ್ಲಿ ಇದ್ದವರು ಸೆಕೆಂಡ್ ಸ್ಟ್ಯಾಂಡಲ್ಲಿ ಏನೇನು ಕಲ್ತಿದ್ದೀರಿ ಅಂತ ಹೇಳಿ ರಿವೈಸ್ ಮಾಡ್ಕೋಬೇಕು. ಏನೇನು ಕಲ್ತಿದ್ದೀರಿ ನೀವು ಇಲ್ಲಿವರೆಗೂ? ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ಆಲ್ಮೋಸ್ಟ್ ಏನು ಕಲ್ತಿರ್ತಾರೆ? ನಂಬರ್ಸ್ ಕಲ್ತಿರ್ತಾರೆ, ನಂಬರ್ ನೇಮ್ ಕಲ್ತಿರ್ತಾರೆ. ಕರೆಕ್ಟಾ? ಸೊ ನಂಬರ್ ನೇಮ್ ಎಲ್ರಿಗೂ ಗೊತ್ತಿದೆಯಲ್ಲ, ಸ್ಪೆಲ್ಲಿಂಗ್ ಬರೋದು ONE1 DW2. ಐ ಹೋಪ್ ಎವ್ರಿ ಒನ್ ನೋ ದ ಸ್ಪೆಲ್ಲಿಂಗ್ಸ್. ಕರೆಕ್ಟಾ? ಸ್ಕೂಲ್ ಇಲ್ಲ ಅಂತ ಹೇಳಿ ಮರ್ತಿಲ್ಲಲ್ಲ, ಎಲ್ಲರೂ ಮರಿಬಾರ್ದು. ಸ್ಪೆಲ್ಲಿಂಗ್ ಏನು ಹೇಳ್ಕೊಟ್ಟಿರ್ತಾರಲ್ಲ ಅದನ್ನು ನೀಟಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಏನಾಗುತ್ತೆ, ನಿಮಗೆ ಅದು ನೆನಪಿನಲ್ಲಿ ಇರುತ್ತೆ, ಇಲ್ಲ ಅಂದರೆ ಇರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಯು ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ, ಡೈಲಿ ಯು ಹ್ಯಾವ್ ಟು ಸ್ಟಡಿ. ಓಕೆ, ಸೊ ಒಂದಿನ ಬಿಡೋದು, 4 ದಿನ ಮಾಡೋದು, ಆಮೇಲೆ 2 ದಿನ ಬಿಡೋದು, 1 ದಿನ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಡೈಲಿ ಅಟ್ಲೀಸ್ಟ್ ಮಿನಿಮಮ್ 2 hours ಯು ಹ್ಯಾವ್ ಟು ಸ್ಟಡಿ. ಮಾರ್ನಿಂಗ್ 1 hour, ಈವ್ನಿಂಗ್ 1 hour ಯು ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ. Okay, then only you will understand and you will remember all the concepts. Otherwise you will forget everything. Okay, so what we'll discussing today in this class means, that is nothing but numbers. What is the numbers? See here, what do you mean by numbers? Numbers are which are you counting, no? Counting by something, that is called as the numbers only. So that numbers are 1 2 3 4 5 6 7 8 9 10, like that numbers are there. I will give a number name today. Okay, 1 to 50 I'll give number names, and after that, if you know third standard and fourth standard students already know the numbers names up to 500 also, right? So that you have to write in the your notebook only, in your home only how to write that numbers. Okay, I'll give that homework afterwards. So now we'll start with the ONE1, because here first standard students also there. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಈ ವಿಡಿಯೋದಲ್ಲೇ ನಾನು ರಿವೈಸ್ ಕ್ಲಾಸ್ ಮಾಡ್ತಿರೋದ್ರಿಂದ, ಸೊ ಬೇಸಿಕ್ ಕ್ಲಾಸ್ ಇರೋದ್ರಿಂದ ONE1 ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಲಿಸನ್ ಹಿಯರ್ ಕೇರ್ಫುಲಿ. ನಂಬರ್ ನೇಮ್ಸ್. Number names start with the ONE1. TWO2, THREE3, FOUR4, FIDE5, SIX6, SEVEN7, EIGHT8, NINE9, TEN10, ELEVEN11, TWELVE12, THIRTEN13, FOURTEN14, FIFTEN15, SIXTEEN16, SEVENTEEN17, ERGHTEEN18, NINTEEN19, TWENT20. Okay, 1 to 20 number name I written on the board, that you have to note. ಓಕೆ, ಇದೆಲ್ಲ ಬೋರ್ಡ್ ಮೇಲೆ ಬರ್ತಿದ್ದೀನಲ್ಲ, ಅದನ್ನ ನೀಟಾಗಿ ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಬೇಕು ಮನೇಲಿ. ಸ್ಪೆಲ್ಲಿಂಗ್ನ ಬಹಟ್ ಹಾಕಬೇಕು. ಓಕೆ, ಬರ್ತಿದ್ರೆ ಓಕೆ, ಯಾರಿಗೆ ಸ್ಪೆಲ್ಲಿಂಗ್ ಬರಲ್ಲ ಮರ್ತಿರ್ತಿರಲ್ಲ, ಸೊ ಸ್ಪೆಲ್ಲಿಂಗ್ ಎಲ್ಲ ಬಹಟ್ ಮಾಡಬೇಕು. ಸೊ ONE1, TWO2, THREE3, FOUR4, FIDE5, SIX6 and SEVEN7,
EIGST 8 and NINE 9, TELE and 10, okay, ELEEVEN 11, TWELEV 12 and THIRTEEN 13, FOURTEEN 14, FIFTEEN 15, SISTEEN 16 and SCVNTEEN 17, EIGSTEEN 18, NINTEEN 19 and TWENT 20. Up to 20 written on the board. Now I rub the board and after that I'll write the 21 honors. Okay. So I'll just rub the board now. Okay, start with the 21. TWENT 1, OND 20. 1. Okay, next 22. 22. Okay, so whenever you are writing a 21 and 22, ಅಂದರೆ 21 22 ಅಂತ ಬರಿತಾ ಹೋಗ್ತಿರಲ್ಲ, ಈಸಿ 20 ಸ್ಪೆಲ್ಲಿಂಗ್ ನೆನಪಿಟ್ಕೊಂಡ್ರೆ ಮುಗೀತು. ಫಸ್ಟ್ 20 ಅಂತ ಬರೀಬೇಕು, ಆಮೇಲೆ ನಿಮ್ಗೆ ಆಲ್ರೆಡಿ 1 2 3 ಅಪ್ ಟು 10 ವರೆಗೂ ಸ್ಪೆಲ್ಲಿಂಗ್ಸ್ ಬರ್ತಾ ಇರುತ್ತೆ, ಕರೆಕ್ಟಾ? ಅದನ್ನ ಆಡ್ ಮಾಡ್ತಾ ಹೋದ್ರೆ ಆಯ್ತು ಅಷ್ಟೇ, ಈಸಿಯಾಗಿ ಬರಿಬೋದು. ಓಕೆ, ಸೊ ಫಸ್ಟ್ 20 ಬರಬೇಕು, ಆಮೇಲೆ 1, ಆಮೇಲೆ ಫಸ್ಟ್ ಸೇಮ್ 20 ಅಪ್ ಟು 20ನವರೆಗೂ 20 ಅಂತಲೇ ಬರಿಬೇಕು. ಇಲ್ಲಿ 1 2 3 4 ಸ್ಪೆಲ್ಲಿಂಗ್ನ ಹಾಕ್ತಾ ಹೋದ್ರೆ ಆಯಿತು. ಸೊ 21 22 23 ಲೈಕ್ ದ್ಯಾಟ್ ಯು ವಿಲ್ ಗೆಟ್. ಅರ್ಥ ಆಗ್ತಿದಿಲ್ಲ? ಈಸಿ ವೇಯಲ್ಲಿ ಬರೆಯೋದನ್ನ ಹೇಳ್ಕೊಡ್ತಿದ್ದೀನಿ, ಕಲೀರಿ. ಸೊ 21 and 22 ಹಿಯರ್. ನೆಕ್ಸ್ಟ್ 23. Write a 20 spelling, after that 3 spelling. First 20 spelling ನ ಬರಬೇಕು, ಆಮೇಲೆ 3 spelling ನ ಬರೆದ್ರೆ 23 ಆಯಿತು. ಓಕೆ, ನೆಕ್ಸ್ಟ್ 24. 24. Write a 20 spelling, next 4 spelling. 24. Okay, that is 24 now. Next 25. 25. Next 26. Okay, next 27. 28. 29. Next is 30. Okay, 21, 22, 23, 24, 25, 26, 27, 28, 29, 30. Okay, so after writing the 30, how to write the 31? How to write the 31? 31 ಹೇಗೆ ಬರಿಬೇಕು? 30 ಸ್ಪೆಲ್ಲಿಂಗ್ ಬರಿಬೇಕು. ನೆಕ್ಸ್ಟ್ ONE 1, 31. ನೆಕ್ಸ್ಟ್ 32, 33, like that we have to write. Okay, so I'll write on the board now. So start with that one, that is a 31. 31. Next is 32. Next one is the 33. Okay, so write the spelling of 30 and 3. 30 spelling ಬರಬೇಕು. 30 spelling ಏನಿದೆ? THIRTY. 30 spelling. ನೆಕ್ಸ್ಟ್ 3 ಸ್ಪೆಲ್ಲಿಂಗ್ ಗೊತ್ತಿದೆ ಆಲ್ರೆಡಿ ನಿಮಗೆ, ಕರೆಕ್ಟಾ? ಸೊ 30 ಬಂದು 3 ಸ್ಪೆಲ್ಲಿಂಗ್ ಬಂದ್ರೆ 33. ಲೈಕ್ ದ್ಯಾಟ್ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ರೈಟ್ ದಿ 30 ಸ್ಪೆಲ್ಲಿಂಗ್ ಅಗೇನ್. 34. Next one is 35. Next 36. Next thing is 37. 38. 39. Next thing is 40. That is 40 number. Okay, FOURTY. This is also correct, and another spelling is there, that is FORTY. This is also correct. Okay, so both are right here. You can use anything.
ಈ ಎರಡೂ ಕರೆಕ್ಟ್ ಆಗಿದೆ. ಎರಡು ಸ್ಪೆಲ್ಲಿಂಗಲ್ಲಿ ನೀವು ಯಾವುದನ್ನು ಯೂಸ್ ಮಾಡಿದ್ರು ಓಕೆ. ಓಕೆ, ನೋ ಪ್ರಾಬ್ಲಮ್. ಯಾವ್ದು ಯೂಸ್ ಮಾಡಿದ್ರು ಕೂಡ ಕರೆಕ್ಟ್. ನಿಮ್ಗೆ ಇಷ್ಟ ಆಗಿದ್ದನ್ನು ನೀವು ಯೂಸ್ ಮಾಡಿರಿ ಅಷ್ಟೇ. ಓಕೆ, ಸೊ ಅಪ್ ಟು 40 I written number now. Now next we write a 41. Okay, we'll start with the 41. F-O-R or write okay 41. Okay, so F-O-R-T-1 T-W 42. You can use any spelling. F-O-U-R-T-Y is also correct. F-O-R-T-Y is also correct. Both spellings are correct for the 40 number. Okay, so ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿ. ನಾನು ಫಸ್ಟ್ F-O-U-R-T-Y ಅಂತ ಯೂಸ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಕೂಡ, ಅಥವಾ F-O-R-T-Y ಅಂತಾನೆ ಯೂಸ್ ಮಾಡಿ. ಓಕೆ, F-O-R-T-Y 41 ಯಾವ್ದಾದ್ರು ಯೂಸ್ ಮಾಡಿದ್ರು ಓಕೆ. ಯಾವುದನ್ನ ಯೂಸ್ ಮಾಡ್ತಿರಲ್ಲ ಅದು ಎಲ್ಲ ನಂಬರಿಗೂ ಅದನ್ನೇ ಯೂಸ್ ಮಾಡಿರಿ. ಒಂದು ನಂಬರ್ಗೆ F-O-U-R-T-Y, ಇನ್ನೊಂದು ನಂಬರ್ಗೆ F-O-R-T-Y ಅಂತ ಹೇಳಿ ಯೂಸ್ ಮಾಡಬೇಡಿ. ಓಕೆ, ಯೂಸ್ ಎನಿ ಒನ್ ಆಫ್ ದಿ ಸ್ಪೆಲ್ಲಿಂಗ್. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡಿ. ಮತ್ತೆ ಎಕ್ಸ್ಚೇಂಜ್, ಒಂದಕ್ಕೆ ಅದು ಒಂದಕ್ಕೆ ಇದು ಆ ಥರ ಮಾಡಬೇಡಿ. ಓಕೆ, ಸೊ ಹಿಯರ್ 42, ನೆಕ್ಸ್ಟ್ 43, 44. Okay, next 45. Next one 46, 47. Next one is 48, 49. Last spelling is 50. Okay, so 41, 42, 43, 44, 45, 46, 47, 48, 49, 50. Up to 50 are written every number, right? So after 50 you have to write. How to write already you know. ಹೇಗೆ ಬರಿಬೇಕಂತ ಗೊತ್ತಾಗಿದೆ ಇಲ್ಲ ಇವಾಗ. ಹೇಗೆ ಬರಿಬೇಕು ನಾನು ನೇಮ್ಸ್ ಕೊಡ್ತೀನಿ. 40, 60, 50, 60, 70, 80, 90 ಅದಕ್ಕೆಲ್ಲ ಸ್ಪೆಲ್ಲಿಂಗ್ ಬರಿತೀನಿ. ನೀವು 40, 51, 52 ಹೇಗೆ ಬರಬೇಕಂತ ಗೊತ್ತಿದೆ. ಅಂದರೆ ಫಸ್ಟ್ 50 ಸ್ಪೆಲ್ಲಿಂಗ್ ಬರಬೇಕು, ಆಮೇಲೆ ONE1 ಅದನ್ನು ಸೇರಿಸ್ತಾ ಹೋಗಬೇಕು. 52ಗೆ 50 ಬರಿಬೇಕು, ಆಮೇಲೆ TW2 ಅಂತ ಹೇಳಿ ಬರಿಬೇಕು. ಆ ಥರ ನೀವು ನಂಬರ್ಸನ್ನು ಬರಿತಾ ಹೋಗಬೇಕು. ಓಕೆ, ಸೊ ಅದು ಹೇಗೆ ಬರಿಬೇಕಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಇವಾಗ. ಈಗ ನಾನು ಏನು ಮಾಡ್ತೀನಿ, ಲಾಸ್ಟಿಗೆ 10 ನಂಬರ್ಸ್ ಇರ್ತದಲ್ಲ ಅದನ್ನು ಮಾತ್ರ ಬರ್ಕೊಡ್ತೀನಿ. ಅಂದರೆ 50 ಸ್ಪೆಲ್ಲಿಂಗ್ ಇದೆ ಆಲ್ರೆಡಿ, 60 ಸ್ಪೆಲ್ಲಿಂಗ್ ಬರಿತೀನಿ, 70 ಸ್ಪೆಲ್ಲಿಂಗ್ ಬರಿತೀನಿ, 80 ಸ್ಪೆಲ್ಲಿಂಗ್ ಬರಿತೀನಿ, 90 ಸ್ಪೆಲ್ಲಿಂಗ್ ಬರಿತೀನಿ, 100 ಸ್ಪೆಲ್ಲಿಂಗ್ ಬರಿತೀನಿ. ಓಕೆ, ಸೊ ಅಲ್ಲಿವರೆಗೂ ಬರೆದಾದ್ಮೇಲೆ ಮುಂದೆ 200ವರೆಗೂ ನಂಬರ್ಸ್ನ ನೀವೇ ಬರೀಬೇಕು. ಓಕೆ, ಸೊ ಫಸ್ಟ್ ಐ ರೈಟ್ ಆಲ್ ದ ನೇಮ್ಸ್ ಹಿಯರ್. ಓಕೆ, see here. So just you have to remember these spellings. ಅಪ್ ಟು 1 to 10 ಸ್ಪೆಲ್ಲಿಂಗ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಬರ್ತದೆ, ಕರೆಕ್ಟಾ? ಯಾಕಂದರೆ LKG UKG ಕೂಡ ಕಲಿಸಿರ್ತಾರೆ ಅದನ್ನು. ONE1 ಇಂದ TEN 10, 1 to 10 ಎಲ್ಲರಿಗೂ ಬರ್ತದೆ ನಂಬರ್ಸ್. 1 to 10 ನಂಬರ್ಸ್ ಬಂತು ಅಂದರೆ ಮುಂದೆ ನೀವು 20, 30 ಅದ್ರ ಸ್ಪೆಲ್ಲಿಂಗ್ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ನಂಬರ್ಸನ್ನು ನೀವು ಬರಿಬೋದು. ಓಕೆ, ಸೊ ಹಿಯರ್ ಫಾರ್ ದ್ಯಾಟ್ ರೀಸನ್ ಐ ಆಮ್ ಗಿವಿಂಗ್ ದ ನೇಮ್ಸ್. ಓಕೆ, ಯಾವುದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಲ್ಲ ಅದನ್ನು ನಾನು ನೋಟಾಗಿ ಕೊಡ್ತಿದ್ದೀನಿ. ಅಂದರೆ ಈ ನಂಬರ್ಸ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಬೇರೆ ಎಲ್ಲ ನಂಬರ್ಸನ್ನು ಬರಿಬೋದು. ಓಕೆ, ಸೊ see here, next one is 20 ಸ್ಪೆಲ್ಲಿಂಗ್ನ ಮಾಡಬೇಕು, ಆಮೇಲೆ 30 ಸ್ಪೆಲ್ಲಿಂಗ್. ಓಕೆ, ನೆಕ್ಸ್ಟ್ ಒನ್ ಇಸ್ 40 ಸ್ಪೆಲ್ಲಿಂಗ್, ನೆಕ್ಸ್ಟ್ ಒನ್ ಈಸ್ 50. ಓಕೆ, and after that we are having a 60 spelling, 60. Next one is 70, 80 and 90. Last one is 100. Okay, so these are the numbers I given here. Okay, so up to this much you have to know. ಈ ಸ್ಪೆಲ್ಲಿಂಗ್ಸ್ ಎಲ್ಲ ನೀಟಾಗಿ ಗೊತ್ತಿದ್ರೆ ನೆಕ್ಸ್ಟು ಎಲ್ಲ ನಂಬರ್ಸನ್ನ ಬರಿಬೋದು. ಹೋಮ್ವರ್ಕಲ್ಲಿ ಏನು ಮಾಡಬೇಕು, ನೀವು ಅಪ್ ಟು 200ವರೆಗೂ ನಂಬರ್ಸನ್ನು ಬರಿಬೇಕು. ಅರ್ಥ ಆಗ್ತಿದ್ದಿಲ್ಲ ನಾನು ಹೇಳೋದು?
200 ವರೆಗೂ ನಂಬರ್ಸ್ ಅನ್ನು ನೀವೇ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಐ ಗಿವ್ ಸಮ್ ಅಡಿಷನ್ ಪ್ರಾಬ್ಲಮ್ ಹೋಮ್ವರ್ಕ್ಸ್. ಓಕೆ, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯಾವ್ಯಾವಿದಾವೆ? ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಯಾರಾದರೂ ನಿಮಗೆ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸು ಯಾವ್ಯಾವಿದಾವೆ ಅಂತ ಹೇಳಿ ಏನಾದರೂ ಕೇಳಿದರೆ ಏನಂತ ಹೇಳ್ತೀರಿ? ಯು ಹ್ಯಾವ್ ಟು ಸೇ ಅಡಿಷನ್, ಸಬ್ಸ್ಟ್ರಾಕ್ಷನ್, ನೆಕ್ಸ್ಟ್ ಒನ್ ಈಸ್ ಮಲ್ಟಿಪ್ಲಿಕೇಶನ್, ಫೋರ್ತ್ ಒನ್ ಈಸ್ ಡಿವಿಷನ್ ಅಂತ ಹೇಳಬೇಕು. ಓಕೆ, ಅಡಿಷನ್ ಅಂತಂದ್ರೆ ಏನು? ಕೂಡಿಸುವುದು. ಓಕೆ, so mathematical, basic mathematical operations. Which are the basic mathematical operations? That is, first one is addition. Okay, addition ಗೆ ಶಾರ್ಟ್ ಫಾರ್ಮ್ ಆಗಿ ಏನಂತ ಹೇಳ್ತಾರೆ? add ಅಂತ ಹೇಳ್ತಾರೆ. ಕರೆಕ್ಟಾ? add ಅಂತ ಹೇಳಿ ಕೂಡ ಬರುತ್ತಾರೆ. ಓಕೆ, ಆ್ಯಡ್ ಅಂತಂದರೆ ಇನ್ನೊಂದು ಮೀನಿಂಗ್ ಇದೆ. ಆ್ಯಡ್ ಅಂದರೆ ಏನು? ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ, ಕರೆಕ್ಟಾ? ಆ ಆ್ಯಡಲ್ಲಿ ಓನ್ಲಿ AD ಅಂತ ಬರುತ್ತೆ, ಬಟ್ ಇಲ್ಲಿ ADD. ಪ್ರೊನೌನ್ಸಿಯೇಷನ್ ಸೇಮ್. ಇದು ಕೂಡ ಆ್ಯಡು, ಅದು ಕೂಡ ಆ್ಯಡ್. ಆ್ಯಡ್ ಅಂತಂದ್ರೆ ಏನು? ಆ್ಯಡ್ ಅಂತಂದರೆ 2 ಮೀನಿಂಗ್ಸ್, ಬಟ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ. ಇಲ್ಲಿ ADD ಆ್ಯಡ್ ಅಂದರೆ ಕೂಡಿಸುವುದು. ಓಕೆ, AD ಒಂದೇ ಡಿ ಬರುತ್ತೆ, 2 ಡಿ ಬರಲ್ಲ. ಒಂದೇ ಡಿ ಬಂತು ಅಂದ್ರೆ ಅದೇನು? ಅಡ್ವರ್ಟೈಸ್ಮೆಂಟ್ಸ್. ಓಕೆ, ಈಗ ನೀವೇನಾದರೂ ಮೊಬೈಲಲ್ಲಿ ನೋಡ್ತಿರ್ತೀರಿ, ಯೂಟ್ಯೂಬಲ್ಲಿ ಅದು ನೋಡಬೇಕಾದ್ರೆ ಸ್ಕಿಪ್ ದಿ ಆ್ಯಡ್ ಅಂತ ಹೇಳಿ ಬಂದಿರುತ್ತೆ, ಕರೆಕ್ಟಾ? ಸ್ಕಿಪ್ AD ಅಂತ ಅಷ್ಟೇ ಬಂದಿರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಏನು ಮಾಡಬೇಕು? ಅದನ್ನು ಸ್ಕಿಪ್ ಆ್ಯಡ್. ಆ್ಯಡ್ ಅಂದರೆ ಏನು? ಅಡ್ವರ್ಟೈಸ್ಮೆಂಟ್ಸ್. ಓಕೆ, ಸೊ ಆ್ಯಡ್ ಅನ್ನೋದ್ರಲ್ಲಿ ಪ್ರೊನೌನ್ಸಿಯೇಷನ್ ಮಾತ್ರ ಸೇಮು, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ ಆ್ಯಂಡ್ ಮೀನಿಂಗ್ ಕೂಡ ಡಿಫ್ರೆಂಟ್ ಆಗಿದೆ. ಅಂಡರ್ಸ್ಟ್ಯಾಂಡ್? ಸೊ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಮತ್ತೆ ಅದು ಇದು ಕೂಡ ಎಲ್ಲ ಸೇಮ್ ಅಲ್ಲ, ಚೇಂಜ್ ಇದೆ. ಓಕೆ, ಸೊ ಹಿಯರ್ ಅಡಿಷನ್, ಫಸ್ಟ್ ಆಪರೇಷನ್ ಯಾವುದು? ಅಡಿಷನ್. ಅಡಿಷನ್ಗೆ ನೀವು ಶಾರ್ಟ್ ಫಾರ್ಮ್ ಆಗಿ ಆ್ಯಡ್ ಅಂತ ಕೂಡ ಹೇಳ್ತೀರಿ. ನಾವೀಗೇನಂತ ಹೇಳ್ತೀವಿ ಕ್ಲಾಸಲ್ಲೆಲ್ಲ ಪಾಠ ಮಾಡಬೇಕಾದ್ರೆ? ಆ್ಯಡ್ ದೋಸ್ ಟು ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ಅಡಿಷನ್ ದೋಸ್ ಟು ನಂಬರ್ಸ್ ಅಂತ ಹೇಳಲ್ಲ, ಯೂಸ್ ಮಾಡಬೇಕಾದ್ರೆ ಆ್ಯಡ್ ದೋಸ್ ಟು ನಂಬರ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಆ್ಯಡ್ ಅನ್ನೋದು ಶಾರ್ಟ್ ಫಾರ್ಮ್ ಆಫ್ ಅಡಿಷನ್ ಆಗಿದೆ. ಓಕೆ, ಸೊ ಸಿಂಬಲ್ ಹೇಗಿದೆ ಅಡಿಷನ್ದು? ದಟ್ ಈಸ್ ಪ್ಲಸ್. ದಿಸ್ ಇಸ್ ದಿ ಅಡಿಷನ್ ಸಿಂಬಲ್. ಓಕೆ, ಕೂಡಿಸುವ ಚಿಹ್ನೆ. ಸಿಂಬಲ್ ಅಂದ್ರೆ ಏನು? ಇಟ್ ಇಸ್ ಅ ಚಿಹ್ನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಕೂಡಿಸುವ ಚಿಹ್ನೆ ಯಾವುದು ಅಂತಂದ್ರೆ ಈ ತರ ತೋರಿಸ್ಬೇಕು, ಪ್ಲಸ್ ಮಾರ್ಕ್. ಓಕೆ, ಸೊ ದಟ್ ಇಸ್ ದ ಸಿಂಬಲ್ ಆಫ್ ದಿ ಅಡಿಷನ್ ಸಿಂಬಲ್. ನೆಕ್ಸ್ಟ್ ಒನ್ ಸಬ್ಸ್ಟ್ರಾಕ್ಷನ್ ಇದೆ. ಸಬ್ಸ್ಟ್ರಾಕ್ಷನ್. ಓಕೆ, ಸೊ ಸಬ್ಸ್ಟ್ರಾಕ್ಷನ್ ಗೆ ಏನು ಆ ಥರ ಶಾರ್ಟ್ ಫಾರ್ಮ್ ಆಗಿ ಕರೆಯಲ್ಲ. ಓಕೆ, ಸೊ ವಾಟ್ ಇಸ್ ದ ಸಿಂಬಲ್ ಆಫ್ ದಟ್ ಒನ್? ದಟ್ ಈಸ್ ಮೈನಸ್. ಈ ತರ ಹೈಫನ್ ಮಾರ್ಕ್ ಅಂತಾನೂ ಕೂಡ ಕರೀತಾರೆ ಇದಕ್ಕೆ. ಕರೆಕ್ಟಾ? ಮ್ಯಾಥಮೆಟಿಕ್ಸ್ ಅಲ್ಲಿ ಇದಕ್ಕೆ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಅಂತ ಕರೀತಾರೆ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ದಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅದಕ್ಕೆ ಏನಂತ ಕರೀತಾರೆ? ಹೈಫನ್ ಮಾರ್ಕ್ ಅಂತ ಹೇಳಿ ಕರೀತಾರೆ. ಕರೆಕ್ಟಾ? ಸೊ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಹೈಫನ್ ಮಾರ್ಕ್ ಆಗುತ್ತೆ. ಬಟ್ ವೆನ್ ಯು ಕಮ್ ಟು ದಿ ಮ್ಯಾಥಮೆಟಿಕ್ಸ್, ದಟ್ ಇಸ್ ಅ ಮ್ಯಾಥ್ ಸಬ್ಜೆಕ್ಟ್ ಗೆ ಬಂದ್ರೆ ಅದೇನಾಗಿರುತ್ತೆ? ಸಬ್ಸ್ಟ್ರಾಕ್ಷನ್ ಸಿಂಬಲ್. Okay, so subtraction symbol is like this. And after that, third one is a multiplication. Multiplication is like this, into. Okay, and next fourth one is division. Division symbol is like this. Okay, so these are the main basic mathematical operations, that is addition, subtraction as well as the multiplication, and the last one is division. Okay, so remember all the things. I will say how to do the addition problems and subtraction problem, multiplication problem and division problems. All problems we'll discuss in the next class. Okay, so now what is the homework for you people? The homework is write a number name from 1 to 200. That is the homework for everyone. That is the first to 4th standard I am giving the homework. Homework is write a number name. Okay, I'll write on the board only. Otherwise you will get confused. Homework is here. Homework, write number names. Write a number names from 1 to 200.
Okay, write the numbers from 1 to 200. Okay, that is the homework for you people. Stay home, stay safe. Okay, so do your work also. Thank you everyone. We'll see you in the next class.